ಆದರೆ ನಾನೀಗ ಸಾಯೋ ನಿರ್ಧಾರ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ನನ್ನೇ ನಂಬ್ಕೊಂಡಿರೋ ಇನ್ನೊಂದು ಜೀವ ಇದೆ. ಅದು ನಮ್ಮ ಯಜಮಾನ್ರು. ನಾನೇ ಇಲ್ಲ ಅಂದ್ರೆ ಅವ್ರು ಇರ್ತಾರೇನಪ್ಪ. ಅಪ್ಪ, ನನ್ನ ಮದುವೆ ನಿನಗೆ ನೋವು ಕೊಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಏನಪ್ಪ ಮಾಡಲಿ, ನನ್ನ ಪರಿಸ್ಥಿತಿನೇ ಹಾಗಿತ್ತು. ಅಪ್ಪ, ನೀನಂದೆ ನನ್ನ ಮನಸ್ಥಿತಿನ ಇನ್ಯಾರಪ್ಪ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ? ಅರ್ಸನ್ ಕೋಟೆನ ಕಾಪಾಡೋದಕ್ಕೆ, ಒಬ್ಬ ಶತ್ರು ಆ ಮನೆ ಸೊಸೆಯಾಗಿ ಬರೋದನ್ನ ತಪ್ಪಿಸೋದಕ್ಕೆ ನಮ್ಮ ಮದುವೆ ವಿಷಯ ಹೇಳಲೇಬೇಕಾಯ್ತು. ನನ್ನ ಯಜಮಾನ್ರಿಂದ ಎಷ್ಟೇ ದೂರ ಇರೋ ಪ್ರಯತ್ನ ಪಟ್ಟರು ಮತ್ತೆ ಮತ್ತೆ ಹತ್ರ ಆಗ್ತಾನೆ ಹೋದ್ವಿ. ಬಹುಶಃ ಆ ದೇವ್ರ ನಿರ್ಣಯನೋ ನಾವಿಬ್ರು ಒಂದಾಗಬೇಕು ಅನ್ನೋದೇ ಆಗಿತ್ತೋ ಏನೋ. ಅದಕ್ಕೆ ಮದುವೆಗೆ ಸಂಬಂಧಪಟ್ಟ ಶಾಸ್ತ್ರಗಳೆಲ್ಲ ನಮ್ಮಿಬ್ಬರಿಗೆ ನಡೀತಾ ಹೋಯಿತು. ನನ್ನ ಯಜಮಾನ್ರನ್ನ ಮದುವೆ ಆಗೋವಾಗ ಅಖಿಲಮ್ಮ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ತಿಳಿದು ಮದುವೆ ಆದೆ ಅಪ್ಪ. ಇಲ್ಲ ಅಂದ್ರೆ ಆ ಸಮಯದಲ್ಲೂ ಖಂಡಿತ ನನ್ನ ಮನ್ಸು ಬದಲಾಗ್ತಿರ್ಲಿಲ್ಲ ಅಪ್ಪ. ಆಗ್ಲೂ ನನ್ನ ಯಜಮಾನ್ರನ್ನ ಮದುವೆ ಆಗಲ್ಲ ಅಂತಾನೆ ಹೇಳ್ತಿದ್ದೆ. ಆದ್ರೆ ಅದೆಲ್ಲ ಮುಗ್ದೋದ ಘಟನೆ. ಈಗ ನನಗೆ ಮದುವೆ ಆಗಿದೆ. ಅದರಿಂದ ಅಖಿಲಮ್ಮಂಗೆ ನಿನಗೆ ಆಘಾತ ಆಗಿದೆ ನಿಜ. ನಿನ್ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಕ್ಷಮಿಸಿ, ಮೊದಲಿನ ಥರ ಮಾತಾಡ್ಸು. ನಾನು ಕೂಲಿ ಮಾಡಿದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ನಮ್ಮಿಬ್ಬರನ್ನು ಸ್ಕೂಲಿಗೆ ಸೇರಿಸ್ದೆ. ಆದರೆ ನಮ್ಮಿಬ್ಬರನ್ನ ಓದಿಸೋದು ಕಷ್ಟ ಆಗುತ್ತೆ ಅಂತ ನನಗೆ ಓದೋದ್ರಲ್ಲಿ ಆಸಕ್ತಿ ಇದ್ರು ಆಸಕ್ತಿ ಇಲ್ಲ ಅಂತ ಸುಳ್ಳು ಹೇಳಿ ಸ್ಕೂಲ್ ಬಿಟ್ಟೆ. ಅವಾಗ ನೀನು ಹೊಡೆದಿದ್ದೆ, ಆದ್ರೆ ಮಾತು ಬಿಟ್ಟಿರ್ಲಿಲ್ಲ. ಅವಾಗ ನಾನು ಸ್ಕೂಲ್ ಬಿಟ್ಟಿದ್ದು ನಿನಗೋಸ್ಕರ ಅಪ್ಪ. ಇವಾಗ ನನ್ನ ಯಜಮಾನ್ರನ್ನ ಮದುವೆ ಆಗಿದ್ದು ಅರ್ಸನ್ ಕೋಟೆನ ಶತ್ರುಗಳಿಂದ ರಕ್ಷಣೆ ಮಾಡೋದಕ್ಕಪ್ಪ. ನಾನು ಏನೇನೋ ತಪ್ಪು ಮಾಡಿದಾಗೆಲ್ಲ ನೀನು ನನ್ನ ಕ್ಷಮಿಸಿದ್ಯಾ. ಹಾಗೆ ಈ ತಪ್ಪನ್ನು ಕ್ಷಮಿಸಿ ನನ್ನನ್ನು ಬಾಯಿ ತುಂಬ ಮಾತಾಡ್ಸಪ್ಪ. ಎಲ್ಲ ಹೆಣ್ಮಕ್ಳ ಥರ ಆಗಾಗ ನಾನು ತವ್ರ ಮನೆಗೆ ಬಂದು ಹೋಗೋ ಸ್ವಾತಂತ್ರ್ಯ ಕೊಡಪ್ಪ. ಇಷ್ಟೇ ಹೇಳಿದ್ರು ನಿನ್ನ ಮನ್ಸು ಕರಗ್ತಿಲ್ಲ ಅಲ್ವಾ? ಸರಿ, ಅದು ಎಷ್ಟು ದಿನ ಕರಗಲ್ವೋ ನಾನು ನೋಡ್ತೀನಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಿರ್ತೀನಪ್ಪ. ಇಂತಿ ನಿನ್ನ ಪ್ರೀತಿಯ ಮಗಳು ಪಾರ್ವತಿ. ನಮ್ಮಪ್ಪ ನಿಮಗೂ ಚೆನ್ನಾಗೆ ಪರಿಚಯ ಅಲ್ವಾ? ಇದನ್ನ ಅವ್ರಿಗೆ ತಲುಪಿಸ್ಬಿಡಿ.
ಊಟ ಮಾಡಿ ರಘು. ಅಲ್ಲ ಅಖಿಲ, ಹೆಂಡತಿ ಅರ್ಧಾಂಗಿ ಅಂತಾರೆ, ಗಂಡ ಹೆಂಡತಿ ಕಷ್ಟ ಸುಖನ ಹಂಚ್ಕೋಬೇಕು ಅಂತಾರೆ. ಅಂಥದ್ರಲ್ಲಿ ನೀನ್ ಮಾತ್ರ ಊಟ ಮಾಡದೆ ನನಗೆ ಊಟ ಬಡಿಸಿ ಊಟ ಮಾಡಿ ಅಂತೀಯಲ್ಲ, ಇದು ಸರಿನಾ? ನೋನು ಕಮಾನ್, ನೀನ್ ಕೂತ್ಕೋ ಕೂತ್ಕೋ ಕೂತ್ಕೋ. ನಾನು ಬಡಿಸ್ತೀನಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಓಕೆ? ಊಟ ಮಾಡು. ಅಖಿಲ, ಮೊದಲೆಲ್ಲ ನಾನು ನನ್ನ ಆಫೀಸಿಂದ ಸುಸ್ತಾಗಿ ಮನೆಗೆ ಬಂದಾಗ ಊಟ ಬೇಡ ಅಂತ ಹಾಗೆ ಮಲಗ್ತೀನಿ ಅಂದರೆ ನೀನು ಬಿಡ್ತಿರ್ಲಿಲ್ಲ. ಪ್ರೀತಿಯಿಂದ ಊಟ ತಿನ್ನಿಸ್ತಿದ್ದೆ, ನೆನಪಿದೆಯಾ? ಈಗ ನಾನೇನು ಊಟ ತಿನ್ನಿಸ್ತೀನಿ ಅನ್ನು. ನನಗೆ ತಿನ್ಸಲ್ವಾ? ಊಟ ಮಾಡೋಣವಾ? ಹಾಗಾದ್ರೆ ಭಾವ ನಾಳೆ ಬಂದು ಅಖಿಲ ಅತ್ತೆ ಸೊಸೆ ಅನ್ಯೋನ್ಯವಾಗಿರೋದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಆ ಕೆಲಸದವಳನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ರಘು, ನಾನು ಯಾವತ್ತೂ ನಿಮ್ಮ ಮನಸ್ಸಿಗೆ ನೋವು ಕೊಡೋದಿಲ್ಲ. ನಿಮ್ಮ ಮನಸ್ಸಿನ ಸಮಾಧಾನ ಹಾಳಾಗೋ ಥರ ನಡ್ಕೊಳ್ಳೋದಿಲ್ಲ. ನೀನು ಯಾವತ್ತೂ ಆ ರೀತಿ ನಡ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಖಿಲ. ಅದೇ ರೀತಿ ನೀವು ನನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೋಬಾರ್ದು ಅಂತ ಬಯಸ್ತೀನಿ. ಹೇಳಿ ರಘು, ನನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ತಾನೆ? ಇಲ್ಲ, ಖಂಡಿತ ನಡ್ಕೊಳ್ಳಲ್ಲ. ಊಟ ಮಾಡಿ. ಅಪ್ಪ ಇನ್ನೂ ಮಲ್ಗಿಲ್ವಾ? ಇಲ್ಲ ಅಕ್ಕ, ಒದ್ದಾಡ್ತಾ ಕೂತಿದ್ದಾರೆ. ನಿನ್ ಮದ್ವೆ ಆದಾಗ್ಲಿಂದ ಇದೇ ಗೋಳು. ಅಪ್ಪ ಇಡೀ ರಾತ್ರಿ ನಿದ್ದೆನೇ ಮಾಡಲ್ಲ. ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಒಂದೊಂದ್ಸಲ ಇಡೀ ರಾತ್ರಿ ಮನೆ ತುಂಬ ಓಡಾಡ್ತಿರ್ತಾರೆ. ಕೆಲವೊಂದ್ಸಲ ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾರೆ. ನನಗಂತೂ ಅಪ್ಪ ಏನು ಮಾಡ್ಕೊಬಿಡ್ತಾರೋ ಅಂತ ಎಷ್ಟು ಭಯ ಆಗುತ್ತೆ ಗೊತ್ತಾ? ನಮ್ಮ ಮದುವೆ ವಿಷಯನ ತಲೆಗೆ ಹಚ್ಕೊಂಡು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅನ್ಸುತ್ತೆ ಯಜಮಾನ್ರೆ. ಇತ್ತೀಚೆಗೆ ಕಾರ್ ಓಡಿಸುವಾಗಲೂ ತೂಕುಡಿಸ್ತಾ ಇರ್ತಾರೆ ಅಂತ ಅಮ್ಮ ಹೇಳ್ತಾ ಇದ್ರು. ಅಕ್ಕ, ಮುಂಚೆ ಎಲ್ಲ ಅಪ್ಪ ನಂಗೆ ನಿದ್ದೆ ಬರದೇ ಇದ್ದಾಗ ತಲೆಗೆ ಹರಳೆಣ್ಣೆ ಹಚ್ಚಿ ನಿದ್ದೆ ಬರೋ ಥರ ಮಾಡ್ತಿದ್ರು. ಹೇಗಿದ್ರು ನೀನು ಬಂದಿದ್ಯಾ, ಅಪ್ಪನ ತಲೆಗೆ ನೀನೇ ಎಣ್ಣೆ ಹಚ್ಚು. ಇಲ್ಲ ಗಣಿ, ಅಪ್ಪ ಖಂಡಿತ ನನ್ನ ಕೈಯಲ್ಲಿ ಹಚ್ಚಿಸ್ಕೊಳ್ಳೋದಿಲ್ಲ. ಹಚ್ಚಿಸ್ಕೋತಾರೆ, ಆದರೆ ನಿನ್ನಿಂದ ಅಲ್ಲ, ನನ್ನಿಂದ. ಏನು ಹೇಳ್ತಿದ್ದೀರಾ ಯಜಮಾನ್ರೆ? ಗಣಿ,
ಇವತ್ತು ನನ್ನ ಮಾವಂಗೆ ನಾನೇ ಎಣ್ಣೆ ಹಚ್ತೀನಿ, ಎಣ್ಣೆ ತಗೊಂಬ. ಸರಿ ಬಾವ. ಅಯ್ಯೋ ದೊಡ್ಡ ಬಂದ್ರೆ ಏನು ಮಾಡ್ತಾ ಇದ್ದೀರಾ? ಎಣ್ಣೆ ಹಚ್ತಾ ಇದ್ದೀನಿ ಸಾರ್ತಿ. ಅಯ್ಯೋ ನೀವು ನನಗೆ ಎಣ್ಣೆ ಹಚ್ಚೋದಾ? ತಪ್ಪು ತಪ್ಪು. ಏನು ತಪ್ಪು? ನಾನು ಚಿಕ್ಕವನಾಗಿದ್ದಾಗ ನೀವು ಎಷ್ಟು ಸಲ ನನ್ನ ಮೈಗೆ ಎಣ್ಣೆ ಹಚ್ಚಿಲ್ಲ? ಅದು ಬೇರೆ ಇದು ಬೇರೆ. ಬೇರೆ ಬೇರೆ ಅಂದರೆ ಯಾವ ರೀತಿ? ನೀವು ಅರಸರು, ನಾವು ಆಳುಗಳು. ಇಲ್ಲ ಸಾರ್ತಿ, ನನ್ನ ದೃಷ್ಟಿಲಿ ಇಬ್ಬರು ಒಂದೇ. ಆದರೆ ಇದನ್ನು ಸಮಾಜ ಒಪ್ಪಲ್ಲ. ಸಮಾಜಕ್ಕೋಸ್ಕರ ನಾವು ಬದುಕಬಾರ್ದು ಸಾರ್ತಿ. ಆದರೂ ಸಮಾಜ ನಮ್ಮನ್ನು ಒಪ್ಕೊಂಡ್ರೆ ತಾನೇ ಬೆಲೆ. ನಮ್ಮ ಮದುವೆನ ಸಮಾಜ ಒಪ್ಪುತ್ತೋ ಬಿಡುತ್ತೋ, ನೀವಾದರೂ ಒಪ್ಪಿ ಸಾರ್ತಿ. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನು ಅಷ್ಟು ಕೆಟ್ಟದಾಗ ಮಸಾಜ್ ಮಾಡ್ತೀನಾ? ನಾನು ಹೇಳ್ತಿರೋದು ಅದ್ರ ಬಗ್ಗೆ ಅಲ್ಲ. ಆದರೆ ನಾನು ಕೇಳ್ತಾ ಇರೋದು ಅದ್ರ ಬಗ್ಗೆ. ಸಾರ್ತಿ, ಅಪ್ಪ ಅಮ್ಮನ್ ಬಿಟ್ರೆ ನೀವೇ ನನಗೆ ಹೆಚ್ಚಿನ ಆರೈಕೆ ಮಾಡಿರೋದು. ನಾನು ಅಷ್ಟೇ, ಅಪ್ಪ ಅಮ್ಮನ್ ಬಿಟ್ರೆ ಅವ್ರ ನಂತರ ಸ್ಥಾನನ ನಿಮಗೆ ಕೊಟ್ಟಿರೋದು. ನಿಮ್ಮ ಮಗಳನ್ನ ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ನೀವು ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿರೋ ಹಕ್ರೇನೆ ಈ ಮಾತು ಹೇಳೋದಕ್ಕೆ ಕಾರಣ. ಸಾರ್ತಿ, ಅಪ್ಪ ಅಮ್ಮನ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂತಾರೆ. ಹಾಗೆ ನಿಮ್ಮ ಋಣನೂ ನನಗೆ ತೀರ್ಸೋಕ್ಕಾಗಲ್ಲ. ದಯವಿಟ್ಟು ನಿಮಗೆ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟು ನನಗೆ ಋಣನ ಕಮ್ಮಿ ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಡಿ ಪ್ಲೀಸ್. ಕೂತ್ಕೊಳ್ಳಿ. ಇಷ್ಟೇ ಬರೋ, ಕೆಲವೊಂದ್ಸಲ ಅಧಿಕಾರ ಕೊಡದೇ ಇದ್ದಾಗ ಕಿತ್ಕೋಬೇಕಾಗತ್ತೆ. ಅಪ್ಪ ನೆಮ್ಮದಿಯಿಂದ ನಿದ್ದೆ ಮಾಡಿದ್ರು ಮಗಳು ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಅನ್ಸುತ್ತೆ. ನಮ್ಮ ಭಾನು ಭಾಗ್ಯ ಎಲ್ಲ ಅವ್ರವ್ರ ಮನೆ ಕತೆಗಳನ್ನ ಹೇಳ್ತಾ ಇರ್ತಾರೆ. ಅಳಿಯ ಮಗಳು ತವರಿಗೆ ಹೋದ್ರೆ ಮಾವ ಆದವರು ಹಬ್ಬದ ಅಡುಗೆ ಮಾಡ್ತಾರಂತೆ, ಅವರೇ ಅವ್ರ ಕೈಯಾರ ಬಡಿಸ್ತಾರಂತೆ. ಆದರೆ ನನ್ನ ಜೊತೆ ಈ ಮನೆಗೆ ಬಂದಿರೋ ನೀವೇ ಇದನ್ನೆಲ್ಲ ಮಾಡೋ ಹಾಗಾಯ್ತಲ್ಲ. ತವರಿಗೆ ಬಂದಾಗ ತನ್ನ ಗಂಡಂಗೆ ಅಳಿತನ ಸಿಗಬೇಕು ಅಂತ ಪ್ರತಿ ಹೆಣ್ಣಿಗೂ ಆಸೆ ಇರುತ್ತೆ. ಆದರೆ ನಿಮಗಿಲ್ಲದ ಯಾವುದೂ ಸಿಗ್ತಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಬೇಜಾರಾಗ್ಬೇಡ ಬರೋ. ತುಂಬ ಜೋಡಿಗಳ ಮದುವೆಯಲ್ಲಿ ಎಲ್ಲರೂ ಒಪ್ಪಿಗೆ ಸಿಕ್ಕಿ ಮದುವೆ ಆಗಿರುತ್ತೆ. ಆದರೆ ನಮ್ದು ಹಾಗಾಗಿಲ್ಲ.
ಹಾಗಂತ ನಮ್ಮ ಮಾವ ನನಗೆ ಅಳಿತನ ಮಾಡಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಅಷ್ಟಕ್ಕೂ ನಮ್ಮ ಮದುವೆ ವಿಷಯದಲ್ಲಿ ಮಾವ ತುಂಬ ನೊಂದ್ಕೊಂಡಿದ್ದಾರೆ. ಅವ್ರು ನಮ್ಮನ್ನು ಮನೆ ಒಳಗೆ ಬಿಟ್ಕೊಂಡಿರೋದೇ ನಮ್ಮ ಪುಣ್ಯ ಅಂತ ಅಂದ್ಕೊ. ಅವ್ರು ನನ್ನ ಸೇವೆ ಮಾಡಲಿ, ಬಿಡಲಿ, ಮಾತಾಡಿಸ್ದೇ ಇರಲಿ, ನಾನು ಅವ್ರಿಗೆ ಕೊಡೋ ಗೌರವ ಯಾವತ್ತೂ ಕಮ್ಮಿ ಆಗಲ್ಲ. ಸಾಮಾನ್ಯವಾಗಿ ಗಂಡನ ವಿಷಯದಲ್ಲಿ ಹೆಣ್ಮಕ್ಳು ತುಂಬ ಸೂಕ್ಷ್ಮ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ವಿಷಯದಲ್ಲಿ ನೀನು ಆ ಥರ ಇರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ. ಹಾಗಾಗಿ ಆರಾಮಾಗಿರು, ಏನೂ ಯೋಚನೆ ಮಾಡಬೇಡ. ಹಾಗೆ ನಾಳೆ ಹೋಳಿ ಹಬ್ಬ ಇದೆ. ಅಪ್ಪ ಹೇಳಿದಾಗೆ ನಮ್ಮಲ್ಲಿರೋ ಅಸಮಾಧಾನಗಳೆಲ್ಲ ದಹನ ಆಗಲಿ ಅಂತ ಅದಿರಲ್ಲಿ ಬೇಡ್ಕೊಳ್ಳೋಣ. बद्धामि सुभगे त्वं जीव शरदा शतम्. ಹ್ಯಾಪಿ ಹೋಲಿ ಸಾರ್ಥಿ. ಅಖಿಲ ಹ್ಯಾಪಿ ಹೋಲಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ರಘು. ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಅಖಿಲ. ಈ ಬಣ್ಣದ ಹಬ್ಬ ನಿನ್ನ ಬದುಕಲ್ಲಿ ಬಣ್ಣದ ಚಿತ್ತಾರ ಮೂಡಿಸ್ಲಿ. ಥ್ಯಾಂಕ್ ಯು ರಘು. ಈ ಬಣ್ಣದ ಹಬ್ಬ ನಿಮ್ಮ ಬದುಕಿನಲ್ಲಿ ಸದಾ ನಗುವಿನ ಚಿಲುಮೆಯನ್ನು ಚಿಮ್ಮಿಸ್ಲಿರಲಿ. ಅಕ್ಕ ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಅತ್ತಿಗೆ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು ಅಕ್ಕ. ಅಕ್ಕ, ನಿನ್ನೆ ಹನುಮಂತು ಮನೆಗೆ ಹೋಗಿದ್ದ ಆದಿತ್ಯ ಇನ್ನೂ ಬಂದಿಲ್ಲ. ಇವತ್ತು ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಯಾವುದಕ್ಕೂ ಒಂದು ಫೋನ್ ಮಾಡಿ ಬರಕ್ಕೆ ಹೇಳ ಅಕ್ಕ. ಬೇಡ, ಇದೇ ಮೊದಲನೇ ಸತಿ ಇಬ್ರು ಒಟ್ಟಿಗೆ ಅಲ್ಲಿ ಹೋಗಿದ್ದಾರೆ. ಇವತ್ತು ಹೋಳಿ ಹಬ್ಬ ಅಲ್ವಾ, ಅಲ್ಲೇ ಇದ್ದು ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿ.